ಇವತ್ತು ಮಾರ್ಕ್ ಜೋಗರ್ಬರ್ಗ್ ಗೊತ್ತಲ್ವಾ, ಫೇಸ್ಬುಕ್ ಫೌಂಡರ್. 13ನೇ ವಯಸ್ಸಿನಲ್ಲಿ ಫೇಸ್ಬುಕ್ ಕಂಪನಿಯನ್ನ ಓಪನ್ ಮಾಡಿದ್ರು. ಇವತ್ತು ದೇಶದ ಆಗರ್ಭ ಶ್ರೀಮಂತ. ನಾವು 13ನೇ ವಯಸ್ಸಿನಲ್ಲಿ ಏನ್ ಮಾಡ್ತಾ ಇರ್ತೀವಿ ಅಂತಂದ್ ಹೇಳಿದ್ರೆ, ಕಾರ್ಟೂನ್ ನೆಟ್ವರ್ಕ್ ಮೂವೀಸ್, ಕಾರ್ಟೂನ್ಗಳನ್ನ ನೋಡ್ತಾ ಇರ್ತೀವಿ. 18 ವರ್ಷಕ್ಕೆ ನಾವೇನ್ ಮಾಡ್ತಾ ಇರ್ತೀವಿ ಅಂತಂದ್ ಹೇಳಿದ್ರೆ, ಗೇಮ್ಸ್ ಆಡ್ತಾ ಇರ್ತೀವಿ, ಪಬ್ಜಿ ಅಂತಂದೇಳಿ. ನಮ್ಮ ಮಗು ಚಿಕ್ಕ ಮಗು ಅಂತಂದೇಳಿ ಅಪ್ಪ ಅಮ್ಮ ಅವನಿಗೆ ಫೀಡಿಂಗ್ ಮಾಡ್ತಾ ಇರ್ತಾರೆ, ನನ್ನ ಮಗು ಇದು, ನನ್ನ ಮಗು ಇದು, ನನ್ನ ಕಂದ ಇದು ಅಂತ. ಇನ್ನು ಈಗಿನ ಕಾಲದಲ್ಲಿ 15-16 ವರ್ಷಕ್ಕೆ ಸಿಗರೇಟು, ಎಣ್ಣೆ, ಗುಟ್ಕಾ, ಕೆಟ್ಟ ದುಷ್ಟ ಚಟಗಳಿಗೆ ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಹೊಲಸು ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ನೋಡ್ತಾ ಜೀವನವನ್ನ ವ್ಯರ್ಥ ಮಾಡ್ಕೊಂತ ಇದ್ದಾರೆ. ನನ್ನ ಮಗು ಚೆನ್ನಾಗಿರ್ಲಿ, ನನ್ನ ಮಗುಗೆ ಆಪಲ್ ಮೊಬೈಲ್ ಕೊಡಿಸ್ತೀನಿ ಅಂತ ಹೇಳ್ತಾರೆ ಅಪ್ಪ ಅಮ್ಮ. ಬಟ್ ನನ್ನ ಮಗು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಲಿ ಅಂತ ಹೇಳಲ್ಲ. ಯಾಕೆ ಅಂತಂದ್ ಹೇಳಿದ್ರೆ, ಆ ಮಗುಗೆ ಹಾಳಾಗೋದಕ್ಕೆ ಬೇಕಾಗಿರುವಂತ ಎಲ್ಲ ಪೂರ್ವ ಸಿದ್ಧತೆಗಳು ತಂದೆ ತಾಯಿ ಇವತ್ತು ಮಾಡಿ ಕೊಡ್ತಾ ಇದ್ದಾರೆ. ಸೊ ಮೂಲ ಹಾಳು ಮಾಡ್ತಾ ಇರೋದು ತಂದೆ ತಾಯಿಗಳು. ಯಾಕೆ ಅಂತಂದ್ ಹೇಳಿದ್ರೆ, 2 ಲಕ್ಷದ ಬೈಕ್ ಕೊಡಿಸ್ತಾ ಇದ್ದಾರೆ, 3 ಲಕ್ಷದ ಬೈಕ್ ಕೊಡಿಸ್ತಾ ಇದ್ದಾರೆ. ನನ್ನ ಮಗು ಚೆನ್ನಾಗಿ ಓದ್ಲಿ, ನನ್ನ ಮಗ ಗ್ರೇಟು, ನನ್ನ ಮಗ ಸ್ಕೂಲಲ್ಲಿ ಫಸ್ಟು ತೋರಿಸ್ಕೋಬೇಕು, ನನ್ನ ಮಗ ಆಪಲ್ ಮೊಬೈಲ್ ಕೊಡ್ತೀನಿ, ನನ್ನ ಮಗಗ್ ನಾನು ಎಷ್ಟು ದುಡ್ಡು ಬೇಕಾದ್ರೂ ಖರ್ಚು ಮಾಡ್ತೀನಿ. ನೋ ಸ್ನೇಹಿತರೆ. ಸೊ ಹಾಗಾಗಿ ಇವತ್ತಿನ ಮಕ್ಕಳು ಅಡ್ಡದಾರಿ ಹಿಡಿತಾ ಇದ್ದಾರೆ. ಎಲ್ಲರೂ ಅಲ್ಲ, 90% ಮಕ್ಕಳು ಇವತ್ತು ಹಾಳಾಗಿದ್ದಾರೆ. ಇನ್ನು 10% ಒಳ್ಳೆ ತಂದೆ ತಾಯಿಗಳು ಇದ್ದಾರೆ, ಒಳ್ಳೆ ಮಕ್ಕಳು ಕೂಡ ಇದ್ದಾರೆ. ನೀವು ಆ 10% ಅಲ್ಲಿ ಇದ್ದೀರೋ 90% ಅಲ್ಲಿ ಇದ್ದೀರೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ನಾನು ಇವತ್ತು 40 ನಿಮಿಷ ನಿಮ್ ಜೊತೆಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಈ 40 ನಿಮಿಷ ಓಕೆ, ನನ್ನನ್ನ ಪಾಸಿಟಿವ್ ಆಗಿ ತಗೊಳ್ಳಿ, ನನ್ನ ಮಾತನ್ನ ನೆಗೆಟಿವ್ ಆಗಿ ತಗೋಬೇಡಿ. ನಾನು ಯಾರಿಗೂ ಇಲ್ಲಿ ಹರ್ಟ್ ಮಾಡೋದಕ್ಕೆ, ನೋವು ಮಾಡೋದಕ್ಕೆ ಬಂದಿಲ್ಲ. ನಾನು ಇಲ್ಲಿ ಯಾರಿಗೂ ಪಂಪ್ ಹೊಡೆದು ಮೋಟಿವೇಶನ್ ಮಾಡೋಕ್ಕೂ ಬಂದಿಲ್ಲ. ನಾನು ಕೆಲವೊಂದು ವಾಸ್ತವಗಳನ್ನ ತಗೊಂಡ್ ಬಂದಿದ್ದೀನಿ. ಆ ವಾಸ್ತವಗಳನ್ನ ನಿಮ್ಮ ಹತ್ರ ಬಿಚ್ಚಿಡ್ಬೇಕು ಅಂತ ಇದ್ದೀನಿ. ನಾನು ಕರ್ನಾಟಕದಲ್ಲಿ 5 ಪುಸ್ತಕಗಳನ್ನ ಕನ್ನಡದಲ್ಲಿ ನೇರ ಮಾರುಕಟ್ಟೆಯಲ್ಲಿ ಬರೆದಿದ್ದೀನಿ. ಅದರಲ್ಲಿ 3 ಪುಸ್ತಕ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲೆ ಆಗಿದೆ. ಕರ್ನಾಟಕದ ಮೊಟ್ಟ ಮೊದಲ ಪುಸ್ತಕ, ಕನ್ನಡದ ಪುಸ್ತಕ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲೆ ಆಗಿದೆ. ನನಗೆ USA ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಹೆಸರು ಕೂಡ ದಾಖಲೆ ಆಗಿದೆ. ಏಷ್ಯಾ ಖಂಡದ ಫಸ್ಟ್ ಸರ್ಟಿಫೈಡ್ ಎಜುಕೇಟೆಡ್ ನೆಟ್ವರ್ಕ್ ಮಾರ್ಕೆಟರ್. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ ಹಾಗೂ MBA ಅನ್ನ ಮಾಡಿದ್ದೇನೆ. ಓಕೆ, ಇಲ್ಲಿ ನಾನು ಬಂದು ಸುಮ್ಮನೆ ಬಿಟ್ಟಿ ಭಾಷಣ ಮಾಡೋದಕ್ಕೆ ಬಂದಿಲ್ಲ. ಸೊ ನನ್ನ ಹತ್ರ ಸರ್ಟಿಫಿಕೇಶನ್ ಇದೆ. ಶೂಲಿನಿ ಯೂನಿವರ್ಸಿಟಿಗೆ ಹೋಗಿ ನಾನು ಓದಿ ಕಲ್ತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ತಿಳ್ಕೊಂಡು ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಗೆಟಿಂಗ್? ಸೊ ನೀವ್ ಅನ್ಕೊಂಡಿರ್ಬೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಇದು ಚೈನ್ ಲಿಂಕು, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಜನರಿಗೆ ಟೋಪಿ ಹಾಕೋದು, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಜನರು ದುಡ್ಡನ್ನ ತಿನ್ನೋದು, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಂದ್ ಹೇಳಿದ್ರೆ ಜನರಿಗೆ ಬ್ರೇನ್ ವಾಶ್ ಮಾಡೋದು, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಚೈನ್ ಲಿಂಕು, ನೆಟ್ವರ್ಕ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ MLM ಅಂತಂದ್ ಹೇಳಿದ್ರೆ ಇದೊಂದು ಮೋಟಿವೇಶನ್ ಮಾಡಿ ಜನರಿಗೆ ಹಳ್ಳಕ್ ದಬ್ಬೋದು ಅಂತ. ನೋ ಮೈ ಡಿಯರ್ ಫ್ರೆಂಡ್ಸ್, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಹೇಳ್ತೀನಿ ಕೇಳಿ, ಇದು ಭವಿಷ್ಯವನ್ನ ರೂಪಿಸುವಂತಹ ಒಂದು ವೇದಿಕೆ. ಇದು ಮನುಷ್ಯತ್ವವನ್ನ ಬೆಳೆಸುವಂತ ವೇದಿಕೆ, ಮನುಷ್ಯತ್ವವನ್ನ ಬೆಳೆಸೋ ವೇದಿಕೆ. ಇದು ಬಡವರಿಗೆ ಒಂದು ವರದಾನ. ಮಧ್ಯಮ ವರ್ಗದವರು, ಬಡವರು ಕೋಟ್ಯಾಧಿಪತಿ ಆಗ್ಬೇಕು ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್, MLM ಇದು 3 ಪದ ಸೇಮು. ಈ ವೇದಿಕೆ ಬಿಟ್ರೆ ಬೇರೆ ವೇದಿಕೆ ಬಡವರಿಗೆ ಇಲ್ಲ, ಕೋಟ್ಯಾಧಿಪತಿ ಆಗಕ್ಕೆ ಜಾರಿ ಇಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್, ಸ್ಕಿಲ್ ಡೆವಲಪ್ಮೆಂಟ್ಸ್ ಗಳನ್ನ ನಮ್ಮಲ್ಲಿ ಸ್ಟಾರ್ಟ್ ಮಾಡುತ್ತೆ. ನಾನು ಫಿಲಿಂ ಇಂಡಸ್ಟ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ, ಕ್ರಿಕೆಟ್ ಇಂಡಸ್ಟ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ, LIC ಇಂಡಸ್ಟ್ರಿಗೆ, ಇನ್ಸೂರೆನ್ಸ್ ಇಂಡಸ್ಟ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಬಟ್ ಅತಿ ಹೆಚ್ಚು ನಾನು ಪ್ರೀತಿ ಮಾಡೋದು, ಲವ್ ಮಾಡೋದು, ನಾನು ಟ್ರೈನಿಂಗ್ ಕೊಟ್ಟಿರೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ಆಂಥಮ್ ಇರಲಿಲ್ಲ, ಆಂಥಮ್ ಕೂಡ ಕನ್ನಡದಲ್ಲಿ ನಾವು ಲಾಂಚ್ ಮಾಡಿದ್ದೀನಿ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ದಿನ ಅಂತ ಇರಲಿಲ್ಲ, ಡಿಸೆಂಬರ್ 23 ನೆಟ್ವರ್ಕ್ ಮಾರ್ಕೆಟರ್ ಡೇ ಅಂತಂದೇಳಿ ಕೂಡ ಡಿಕ್ಲೇರ್ ಮಾಡಿದ್ದೀನಿ. ನೆಟ್ವರ್ಕ್ ಮಾರ್ಕೆಟರ್ಗೆ ಒಂದು ಲೋಗೋ ಇರಲಿಲ್ಲ, ಲೋಗೋ ಕೂಡ ಲಾಂಚ್ ಮಾಡಿದ್ದೀನಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ
ಪಾಠ್ಯ ಪುಸ್ತಕದಲ್ಲಿ ಬರಬೇಕು ಅಂತ ಹೋರಾಟಗಳನ್ನ ಶುರು ಮಾಡಿದ್ದೀನಿ. ಇನ್ನು ಕೆಲವೇ ವರ್ಷಗಳಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರತಿಯೊಂದು 8th 9th 10th ಸಬ್ಜೆಕ್ಟ್ ಅಲ್ಲಿ ಬರುತ್ತೆ. ಮಂಗಳೂರು ಯೂನಿವರ್ಸಿಟಿ, ಮೈಸೂರು ಅಂಡ್ ದಾವಣಗೆರೆ ಯೂನಿವರ್ಸಿಟಿಗೂ ಕೂಡ ನಾನು ಅರ್ಜಿ ಬರೆದಿದ್ದೀನಿ, ಭೇಟಿಯಾಗಿ ಬಂದಿದ್ದೀನಿ. ಯೂನಿವರ್ಸಿಟಿಗಳಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕೋರ್ಸ್ ಕೂಡ ಬರುತ್ತೆ. ಹೆಂಗೆ ಈಗ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಇದೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಇದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಕೋರ್ಸ್ ಕೂಡ ನಾನು ತರ್ತಾ ಇದ್ದೀನಿ. ಸೊ ನೀವು ಅನ್ಕೊಂಡಿರ್ಬೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಚೀಪ್ ಅಂತ, ಯಾಕಂದ್ರೆ ನಿಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಅದರ ವ್ಯಾಲ್ಯೂ ಗೊತ್ತಾದ್ರೆ ಇದ್ರಂತ ಇಂಡಸ್ಟ್ರಿ ಬೇರೆದಿಲ್ಲ ಪ್ರಪಂಚದಲ್ಲಿ. ಯಾಕಂದ್ರೆ ಹೊರಗಡೆ ನಿಮ್ಮನ್ನ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾರೆ, ಹೊರಗಡೆ ನಿಮ್ಮ ದುಡ್ಡನ್ನ ಕಿತ್ಕೊಳೋದಕ್ಕೆ ನೋಡ್ತಾ ಇದ್ದಾರೆ, ಹೊರಗಡೆ ನಿಮ್ಮ ಸಮಯವನ್ನ ಕಿತ್ಕೊಂತಾ ಇದ್ದಾರೆ. ಇವತ್ತು ದರಿದ್ರ ಗೇಮ್ಸ್ಗಳು ನಿಮ್ಮ ಟೈಮ್ ಅನ್ನ ಕಿತ್ಕೊಂಡು ತಿಂತಾ ಇದ್ದಾರೆ, ಮೆಂಟಲ್ ಆಗ್ತಾ ಇದ್ದಾರೆ ಜನರು. ದುಡ್ಡನ್ನ ಹಾಳು ಮಾಡ್ತಾ ಇದ್ದಾರೆ, ರಮ್ಮಿ ಗಿಮ್ಮಿ ಅಂತ ಇಸ್ಪೆಟ್ ಅಂತ ಆಟ ಆಡ್ಬಿಟ್ಟು ಎಷ್ಟೋ ಜನ ಹ್ಯಾಂಗ್ ಮಾಡ್ಕೊಂಡು ನೇಣ್ ಹಾಕೊಂಡು ಸಾಯ್ತಾ ಇದ್ದಾರೆ. ದ ಗೇಮ್ ಇಂಡಸ್ಟ್ರಿ ಸ್ಪಾಯ್ಲಿಂಗ್ ಯೂತ್ಸ್, ದ ಗೇಮಿಂಗ್ ಇಂಡಸ್ಟ್ರಿ ಟೋಟಲಿ ಸಕ್ಕಿಂಗ್ ದ ಪೀಪಲ್ಸ್ ಮನಿ ಅಂಡ್ ಟೈಮ್. ಇವ್ರು ಯಾವತ್ತು ಅಪ್ಪ ಅಮ್ಮನ ಬರ್ತಡೇ ಮಾಡಿದವರಲ್ಲ, ಇವ್ರು ಯಾವತ್ತು ಒಂದು ದೇವಸ್ಥಾನಕ್ಕೆ ಹೋದವರು ಅಲ್ಲ, ಇವ್ರು ಯಾವತ್ತು ಒಂದು ತಂಗಿ ಅಕ್ಕನ ಬರ್ತಡೇ ಮಾಡಿದವರಲ್ಲ, ಇವ್ರು ಯಾವತ್ತು ಒಂದು ಹಸುವಿಗೆ ನಾಯಿಗೆ ಬಿಸ್ಕೆಟ್ ಕೊಟ್ಟವರಲ್ಲ, ಇವ್ರು ಯಾವತ್ತು ದೇಶಕ್ಕೋಸ್ಕರ ಜೈ ಅಂತಂದೇಳಿ ಹೇಳಿದವರೇ ಅಲ್ಲ. ಇವರು ಕ್ರಿಕೆಟ್ಗೆ ಜೈ, ಅದಕ್ಕೆ ಜೈ, ಇದಕ್ಕೆ ಜೈ. ಸರ್ ಎಂಟರ್ಟೈನ್ಮೆಂಟ್ ಬೇಕಲ್ಲ ಸರ್ ಮತ್ತೆ ಲೈಫಲ್ಲಿ. ಕಮಾನ್ ಮೈ ಡಿಯರ್ ಫ್ರೆಂಡ್ಸ್, ಎಂಟರ್ಟೈನ್ಮೆಂಟ್ ಬೇರೆಯವರಿಗೆ ಇರಲ್ವಾ? ಶಾರುಖ್ ಖಾನ್ ಅವರು ತಮ್ಮ ಸ್ವಂತ ಮೂವಿ ಎಷ್ಟೊಂದು ನೋಡಿಲ್ಲ ಅಂತ ಪೇಪರ್ ಡಿಕ್ಲೇರ್ ಮಾಡಿದ್ದಾರೆ. ನರೇಂದ್ರ ಮೋದಿಜಿ ಅವರು ಇವತ್ತು 4 ಗಂಟೆ ಮಲಗ್ತಾ ಇದ್ದಾರೆ. ಸೊ ಮಹಾನ್ ವ್ಯಕ್ತಿ ಆಗೋದು ತುಂಬಾ ಕಷ್ಟ ಇದೆ. ಅದಕ್ಕೆ ಬೇಕಾಗಿರೋದು ಒಬ್ಬ ಗುರು, ಒಂದು ಒಳ್ಳೆ ಟ್ರೈನಿಂಗ್. ನೀವು ಆ ಟ್ರೈನಿಂಗ್ಗೆ ಕುತ್ಕೊಳ್ಳಿಲ್ಲ ಅಂದ್ರೆ ನಿಮ್ಮಲ್ಲಿರೋ ಒಂದು ಹೊಸ ವ್ಯಕ್ತಿ ಹೇಗೆ ಹೊರಗಡೆ ಬರ್ತಾನೆ? ಮತ್ತೆ ನೀವು ಹೇಗೆ ಡೆವಲಪ್ಮೆಂಟ್ ಆಗ್ತೀರಾ? ನೀವು ಹೇಗೆ ಸಕ್ಸಸ್ ಆಗ್ತೀರಾ? ಸೊ ಈ ರೀತಿ ಕೆಟ್ಟ ಯೋಚನೆಗಳು ನಮ್ಮಲ್ಲಿ, ನಮ್ಮ ಸಮಾಜ ತುಂಬ್ತಾ ಇದೆ. ನಮ್ಮ ಅಪ್ಪ ಅಮ್ಮಗೂ ಇದು ಪಾಪ ಗೊತ್ತಿಲ್ಲ. ಯಾಕೆ ಅಂತಂದ್ ಹೇಳಿದ್ರೆ ಅವರಿಗೆ ಗೊತ್ತಿರೋದೇನಂದ್ರೆ ನನ್ನ ಮಗ ಚೆನ್ನಾಗಿ ಓದ್ಬೇಕು, ಒಂದು ಚೆನ್ನಾಗಿ ಜಾಬ್ ಮಾಡ್ಬೇಕು. ಬಟ್ ಈ ಮಗ ಏನ್ ಮಾಡ್ತಾ ಇದ್ದಾನೆ ಅಂತಂದ್ ಹೇಳಿದ್ರೆ ಲವ್ ಮಾಡ್ತಾ ಇದ್ದಾನೆ. ಈ ಮಗ ಏನ್ ಮಾಡ್ತಾ ಇದ್ದಾನೆ ಅಂತಂದ್ ಹೇಳಿದ್ರೆ ಕೆಟ್ಟ ಹುಡ್ರ ಸವಾಸ ಮಾಡ್ತಾ ಇದ್ದಾನೆ. ಈ ಮಗ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ರೇಸಿಂಗ್ ಆಡ್ತಾ ಇದ್ದಾನೆ ಬೈಕ್ ತಗೊಂಡೋಗಿ. ಈ ಮಗ ಏನ್ ಮಾಡ್ತಾ ಇದ್ದಾನೆ ಅಂತಂದ್ ಹೇಳಿದ್ರೆ ಕೆಟ್ಟು ಗೇಮ್ಸ್ ಗಳಿಗೆ ಅಡಿಕ್ಟ್ ಆಗಿದ್ದಾನೆ. ಇದು ತಂದೆ ತಾಯಿಗೆ ಗೊತ್ತಿಲ್ಲ ಪಾಪ. ನೀವು ಮಾಡ್ತಾ ಇರೋದು ತಂದೆ ತಾಯಿಗೆ ಮೋಸ. ನಿಮ್ ತಂದೆ ತಾಯಿ ಚೆನ್ನಾಗಿ ಓದ್ಲಿ ನನ್ನ ಮಗ ಅಂತಂದೇಳಿ ಕಾಲೇಜಿಗೆ ಸ್ಕೂಲಿಗೆ ಫೀಸು ಸಾಲ ಸೋಲ ಮಾಡಿ ಕಟ್ತಾ ಇದ್ದಾರೆ. ಬಟ್ ಇವತ್ತು ಮಕ್ಕಳು ಈ ರೀತಿ ಹಾಳಾಗ್ತಾ ಇದ್ದಾರೆ. ಈ ರೀತಿ ಹಾಳಾಗೋದಕ್ಕೆ ಮೂಲ ಕಾರಣ ಏನ್ ಗೊತ್ತಾ? ಎಲ್ಲ ರಿಚ್ ಪೀಪಲ್ಸ್ ಯಾರು ನಮ್ಮ ಮೇಲಿದಾರಲ್ಲ, ದೊಡ್ಡ 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 ರಿಚ್ ಪೀಪಲ್ಸ್ಗಳು, ಅವ್ರಿಗೆ ಗೇಮಿಂಗ್ ಸಾಫ್ಟ್ವೇರ್ ಗಳನ್ನ ಕಂಡುಹಿಡಿದಿದ್ದಾರೆ. ಅವರು ಕ್ರಿಕೆಟ್ ಗಳನ್ನ ಬೆಟ್ಟಿಂಗ್ ಮಾಡಿಸ್ತಾರೆ, ಅವರು ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ದಾರೆ. ನಮಗೆಲ್ಲ ಹಾಳಾಗಿ ಬಳಸ್ಕೊಂಡ್ಬಿಟ್ಟಿದ್ದಾರೆ, ಮಧ್ಯಮ ವರ್ಗದವರಿಗೆ ಮತ್ತೆ ಕೆಳ ವರ್ಗದವರಿಗೆ. ನಾವೆಲ್ಲ ಹಾಳಾಗ್ಬಿಟ್ಟಿದೀವಿ. ಸರ್ ನನಗೆ ಜಾಬ್ ಸಿಕ್ಕರೆ ಸಾಕು ಸರ್, ನನಗೆ ಕ್ರಿಕೆಟ್ ನೋಡಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ ಸರ್, ನನಗೆ ಗೇಮ್ ಆಡಿಲ್ಲ ಅಂದ್ರೆ ನೋಡಕ್ಕೆ ಆಗಲ್ಲ ಸರ್, ನಾನು ರೀಲ್ಸ್ ನೋಡ್ಲಿಲ್ಲ ಅಂದ್ರೆ ಭವಿಷ್ಯನೇ ಇಲ್ಲ ಸರ್. ಸೊ ನಾವು ಮಧ್ಯಮ ವರ್ಗದವರು ಟಾರ್ಗೆಟೆಡ್ ಫಾರ್ ವೇಸ್ಟಿಂಗ್ ದ ಟೈಮ್. ಮಧ್ಯಮ ವರ್ಗದವರು ಇದಕ್ಕೆ ಬಲಿ ಆಗ್ತಾ ಇದ್ದಾರೆ. ಈ ಹೆಣ್ಮಕ್ಳು ಬರೇ ರಾಡಿ ಮಾಡ್ಕೊಂತ ಜೀವನ ಮಾಡ್ಕೊಂತ ಇದ್ದಾರೆ. ನನ್ನ ಅತ್ತೆ ಸರಿ ಇಲ್ಲ, ನನ್ನ ಮಾವ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ನಾನ್ ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ, ನನ್ನ ಅಪ್ಪ ಸರಿ ಇಲ್ಲ. ನನಗೊಂದ್ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಏನಂತ ತೋರಿಸ್ತಿದ್ದೆ, ನಾನೊಂದ್ ಸ್ವಲ್ಪ ಗಂಡು ಹುಡುಗ ಆಗಿದ್ರೆ ಏನಂತ ತೋರಿಸ್ತಿದ್ದೆ, ನನ್ನ ಲೈಫ್ ಚೆನ್ನಾಗಿದ್ದಿದ್ರೆ ತೋರಿಸ್ತಾ ಇದ್ದೆ, ನನ್ನ ಗಂಡ ಸ್ವಲ್ಪ ದುಡಿತಿದ್ರೆ ತೋರಿಸ್ತಿದ್ದೆ, ನನಗೆ ಇಂಗ್ಲಿಷ್ ಬಂದ್ರೆ ತೋರಿಸ್ತಿದ್ದೆ. ಹಿಂಗ ಅನ್ಕೊಂತ ಹೆಣ್ಮಕ್ಳು ಟಿವಿ ನೋಡ್ಕೊಂತ, ಯೂಟ್ಯೂಬ್ ನೋಡ್ಕೊಂತ, ರೀಲ್ಸ್ ನೋಡ್ಕೊಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಕಮಾನ್ ಏನಾದ್ರು ಮಾಡಮ್ಮ ಜೀವನದಲ್ಲಿ, ಏನಾದ್ರು ಸಾಧನೆ ಮಾಡಮ್ಮ, ನಿನ್ನ ಅಡಿಗೆ ಕೆಲಸ ಆಗಿದ್ಮೇಲೆ, ಮಕ್ಕಳು ಸ್ಕೂಲಿಗೆ ಹೋಗಿದ್ಮೇಲೆ ನೀನೊಂದು ಬಿಸ್ನೆಸ್ ಮಾಡಮ್ಮ, ನಿನ್ ಲೈಫ್ ಅನ್ನ ಬದಲಾವಣೆ ಮಾಡ್ಕೊಳಮ್ಮ ಅಂತ ಹೇಳಿದ್ರೆ, ಅಯ್ಯೋ ಸರ್ ಟೋಪಿ ಹಾಕ್ಬೇಕಾ ಸರ್, ಅಯ್ಯೋ ಸರ್ ಮಾರ್ಕೆಟಿಂಗ್ ಮಾಡ್ಬೇಕಾ ಸರ್, ಅಯ್ಯೋ ಸರ್ ಜನಗಳಿಗೆ ಹೇಳ್ಬೇಕಾ ಸರ್, ಇದೊಂದು ಆಗಲ್ಲ ನೋಡಿ ನನಗೆ. ಮತ್ತೇನಾಗುತ್ತೆ? ಮನೆಯಲ್ಲಿ ಕುತ್ಕೊಂಡು ರೀಲ್ಸ್ ನೋಡೋದ? 200 ರೂಪಾಯಿ ನೈಟಿ ಹಾಕೊಂಡ್ ತಿರುಗ್ತೆ ಅಲ್ಲ, ಅದು ನಾಚಿಕೆ ಅಲ್ವಾ? 200 ರೂಪಾಯಿ ಚಪ್ಪಲಿ ಹಾಕೊಂಡ್ ತಿರುಗ್ತೆ, ಅದು ನಾಚಿಕೆ ಅಲ್ವಾ? ನಿನ್ ಮಕ್ಕಳಿಗೆ ಒಳ್ಳೆ ಸ್ಕೂಲಿಗೆ ಹಾಕಿಲ್ಲ, ಅದು ನಾಚಿಕೆ ಅಲ್ವಾ?
ಇದಕ್ಕೆ ನಾಚಿಕೆ ಬಂದ್ಬಿಡುತ್ತೆ ಸರ್. ರೀ, ದುಡ್ದು ತಿಂತಾ ಇದ್ದೀರಾ, ನಿಮಗೆ ಕಂಪನಿ TDS ಕಟ್ ಮಾಡಿ ವೈಟ್ ಮನಿ ಕೊಡ್ತಾ ಇದೆ, ಬ್ಲಾಕ್ ಮನಿ ಅಲ್ಲ ನೀವು ತಿಂತಾ ಇರೋದು. ನಾಚಿಕೆ ಪಡಕ್ಕೆ. ಯು ಆರ್ ಗೆಟಿಂಗ್ ಎ ವೈಟ್ ಮನಿ. ಕಷ್ಟಪಟ್ಟು ದುಡ್ದು ತಿಂತಾ ಇದ್ದೀರಾ. ಇವತ್ತು ಫಿಲಿಂ ಸ್ಟಾರ್ಗಳು, ಐಶ್ವರ್ಯ ರಾಯ್ಗಳು ಬಿಕ್ನಿ ಮೇಲೆ ಬಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ. ಅವರು ಆಕ್ಚುಲಿ ಮಾನ ಮರ್ಯಾದೆ ಬಗ್ಗೆ ಅವ್ರು ಯೋಚನೆ ಮಾಡಬೇಕು. ನೀವ್ಯಾರು ಬಿಕ್ನಿ ಮೇಲೆ ಬಂದ್ಬಿಟ್ಟು ಕಂಪ್ನಿ ಪ್ರಮೋಷನ್ ಮಾಡಿ, ಓಕೆ ಚಡ್ಡಿ ಹಾಕೊಂಡ್ ಬನೀನ್ ಹಾಕೊಂಡ್ ಪ್ರಮೋಷನ್ ಮಾಡಿ ಅಂತ ಯಾರು ಹೇಳ್ತಾ ಇಲ್ಲಲ್ಲ. ನೀನ್ ದುಡ್ದು ತಿನ್ನಮ್ಮ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಮಧ್ಯಮ ವರ್ಗದವರಿಗೆ ಈ ಹೊಲಸು ಬುದ್ಧಿ ಕುತ್ಕೊಂಡ್ಬಿಟ್ಟಿದೆ. ಏನು ಅಂತ ಹೇಳಿದ್ರೆ, ಸರ್ ಮಾರ್ಕೆಟಿಂಗ್ ಮಾಡಬಾರ್ದು ಸರ್, ಬಿಸ್ನೆಸ್ ಮಾಡಬಾರ್ದು ಸರ್. ನಮಗೆ ಈ ರೀತಿ ಕಲ್ಚರ್, ಈ ರೀತಿ ಕಲಿಸ್ಕೊಟ್ಬಿಟ್ಟಿದ್ದಾರೆ ಸಮಾಜ. ಯಾಕೆ ಅಂದ್ರೆ ನಾವು ಓನರ್ ಆಗ್ಬಾರ್ದು. ನಮಗೆ ಚಿಕ್ಕೋನಿಂದ 1ನೇ ಕ್ಲಾಸ್ನಿಂದ ಪಾಠ ಏನಿದೆ ಗೊತ್ತಾ? ನೀನ್ ಓನರ್ ಆಗ್ಬೇಡ, ನೀನ್ ಓನರ್ ಆಗ್ಬೇಡ, ನೀನ್ ಹಾಳಾಗು, ನೀನ್ ಹಾಳಾಗಿರು, ನೀನ್ ಸ್ಲೇವ್, ಇವರ್ ಎ ಸ್ಲೇವ್, ಇವರ್ ಎ ಸ್ಲೇವ್. ಇವೇ ಪಾಠಗಳು ಇದಾವೆ. ಇವೇ ಪಾಠಗಳು ಎಲ್ಲ ಕಡೆ ಇರೋದು. ನೀನ್ ರಾಜನಾಗು, ನೀನ್ ಓನರ್ ಆಗು, ನೀನ್ ದೇಶಕ್ಕೆ ಏನಾದ್ರು ಮಾಡು, ನಿನ್ನ ಅಪ್ಪ ಅಮ್ಮಗೆ ಏನಾದ್ರು ಕೊಡು, ನೀನ್ ಕೆಟ್ಟ ಚಟಗಳನ್ನ ಮಾಡಬೇಡ, ಹೊಲಸು ಬುದ್ಧಿಗಳನ್ನ ತೋರಿಸ್ಬೇಡ, ನಿನ್ನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ. ಈ ರೀತಿ ಪಾಠಗಳೇ ಇಲ್ಲ ನಮ್ಮ ಹತ್ರ. ಇದು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಜಾನಿ ಜಾನಿ ಎಸ್ ಪಾಪ, ಅವೆಲ್ಲ ಎಲ್ಲ ಯೂಸೇ ಆಗ್ಲಿಲ್ಲ. ಸೊ ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ? ನಾವೆಲ್ಲಿಗೆ ಹೋಗ್ತಾ ಇದೀವಿ? ಬಿಡಿ, ನಾವು ಸಮಾಜನ ಬದಲಾವಣೆ ಮಾಡೋದು ಬೇಡ. ಓಕೆ, ನಾನು ಹೇಳ್ತಾ ಇಲ್ಲ ನಾನು ಕ್ರಿಕೆಟ್ ನೋಡೋದು ತಪ್ಪು, ಎಣ್ಣೆ ಹೊಡೆಯೋದು ತಪ್ಪು ಅಂತ. ನಿಮ್ ಪ್ರಕಾರ ನೀವು ಕರೆಕ್ಟೇ. ಯಾಕಂದ್ರೆ ನಿಮಗೆ 6 ಕಾಣಿಸ್ತಾ ಇದೆ, ನನಗೆ 9 ಕಾಣಿಸ್ತಾ ಇದೆ. ಅವನು 6 ಅಂತಿದ್ದಾನೆ, ನಾನು 9 ಅಂತ ಇದ್ದೀನಿ. ನಿಮಗೆ ಅದು ತಪ್ಪು ಅನ್ಸಿದ್ರೆ ಈ ಕಡೆಯಿಂದ ಬಂದು ಈ ಕಡೆ ನಿಂತ್ಕೊಂಡು ನೋಡಿ. ಅವಾಗ ನಾನು ಮಾತಾಡೋದು ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಅಪ್ಪ ಅಮ್ಮನ ನೋವು ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮ್ ಭವಿಷ್ಯ ತುಂಬಾ ಚೆನ್ನಾಗಿದೆ. ಇವತ್ತು ಆ ಭವಿಷ್ಯನ ಎಲ್ಲಿ ಕಳ್ಕೊಂತ ಇದ್ದೀರಾ? ಕುತ್ಕೊಂಡು ರಿಸರ್ಚ್ ಮಾಡಿ. ನಾನು ಎಷ್ಟು ಗಂಟೆ ಇನ್ಸ್ಟಾ ನೋಡ್ತಾ ಇದ್ದೀನಿ, ನಾನು ಎಷ್ಟು ಗಂಟೆ ರೀಲ್ಸ್ ನೋಡ್ತಾ ಇದ್ದೀನಿ, ನಾನು ಎಷ್ಟು ಗಂಟೆ ಗೇಮ್ಸ್ ಆಡ್ತಾ ಇದ್ದೀನಿ, ನಾನು ಎಷ್ಟು ದುಷ್ಟ ಚಟಗಳಿಗೆ ಬಲಿಯಾಗಿದ್ದೇನೆ, ನನ್ನ ಜೀವನ ಎಲ್ಲಿಗೆ ಹೋಗ್ತಾ ಇದೆ? ರಿಸರ್ಚ್ ಮಾಡಿ ಸ್ನೇಹಿತರೆ. ಇವತ್ತು ನಾವೆಲ್ಲ ಏನಾಗಿದ್ದೀವಿ ಅಂತಂದು ಹೇಳಿದ್ರೆ ಭಯಭೀತರಾಗ್ಬಿಟ್ಟಿದೀವಿ. ಯಾಕಂದ್ರೆ ರೀಲ್ಸ್ ತೆಗೆದ್ರೆ ಏನ್ ಬರುತ್ತೆ? ಅಡಿಗೆ ಮನೆಯಲ್ಲಿ ಸಿಲಿಂಡರ್ ಬರ್ಸ್ಟ್ ಆಗಿದ್ದು, ರೀಲ್ಸ್ ತೆಗೆದ್ರೆ ಯಾವನೋ ಗುದ್ದಿದ್ದು, ಯಾವನೋ ಮಚ್ಚಲಿಂದ ಹೊಡೆದಿದ್ದು, ಯಾವನೋ ಇನ್ನೊಬ್ಬನಿಗೆ ಕುದ್ಗಿಚಿಕ್ ಸಾಯಿಸಿದ್ದು, ಇದೇ ಬರುತ್ತೆ ರೀಲ್ಸ್ ತೆಗೆದ್ರೆ. ಅದನ್ನ ನೋಡಿ ನಾವು ಭಯಭೀತರಾಗಿ ಅದರಲ್ಲೇ ಜೀವನ ಕಳೀತಾ ಇದೀವಿ. ಇವತ್ತು ಹಣ ಮಾಡೋ ಕಡೆಗೆ ನಾವು ಫೋಕಸ್ ಮಾಡ್ತಾ ಇಲ್ಲ. ನಮಗೆ ಯಾರಾದ್ರೂ ಹಣ ಮಾಡು ಅಂತ ಹೇಳ್ಬಿಟ್ರೆ ನಮಗೆ ಮೈಯೆಲ್ಲ ಉರಿಯುತ್ತೆ. ಓ ಇವನ್ ಬಿಸ್ನೆಸ್ ಮೈಂಡೆಡ್, ಓ ಇವನಿಗೆ ತುಂಬಾ ಹಣದ ಅವಶ್ಯಕತೆ ಇದೆ. ಹಣ ಇಂಪಾರ್ಟೆಂಟ್ ಅಲ್ಲ. ನಮಗೆ ಈ ತರ ಬಡವರಿಗೆ ಈ ತರ ಫೀಲಿಂಗ್ಸ್ ಬಂದ್ಬಿಟ್ಟಿದೆ. ಹಣ ಮಾಡೋದು ಕೆಟ್ಟದು. ಅಯ್ಯೋ ನನ್ನ ಮಕ್ಕಳು ಬಿಸ್ನೆಸ್ ಮಾಡ್ಬಿಟ್ರೆ ಹಾಳಾಗ್ಬಿಟ್ರೆ, ಓದ್ಬೇಕಾದ್ರೆ ಬಿಸ್ನೆಸ್ ಯಾಕೆ ಬೇಕ್ರಿ? ಕಮಾನ್, ಓದ್ಬೇಕಾದ್ರೇನೆ ನಾನು ಮಾಡಿದ್ದು. ಇವತ್ತು ನೋಡಿ 35-40 ವರ್ಷಕ್ಕೆ ಐ ಆಮ್ ರಿಟೈರ್ಡ್ ಪರ್ಸನ್. ನನಗೆ ಯಾವ್ದು ದುಷ್ಟ ಚಟಗಳು ಮಾಡಕ್ ಇಷ್ಟ ಆಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೊಡೋ ಎಜುಕೇಶನ್ ಆ ರೀತಿ ಇದೆ. ನಿಮ್ಮ ಮಕ್ಕಳು ಅಕೌಂಟಿಂಗ್ ಕಲಿತಾರೆ, ನಿಮ್ಮ ಮಕ್ಕಳು ಆಡಿಟಿಂಗ್ ಕಲಿತಾರೆ, ನಿಮ್ಮ ಮಕ್ಕಳು ವೇದಿಕೆ ಮೇಲೆ ಮಾತಾಡೋದು ಕಲಿತಾರೆ, ನಿಮ್ಮ ಮಕ್ಕಳು 4 ಜನದ ಬಗ್ಗೆ ಮಾತಾಡೋದು ಕಲಿತಾರೆ. ಅಲ್ಲಿ ಶಂಭು ಸರ್ ಇದ್ದಾರೆ. ಏನ ಹುಡುಗನ ವಯಸ್ಸು? ಚಿಕ್ಕ ವಯಸ್ಸು, 22, 23, 24 ವಯಸ್ಸು. 60 ವರ್ಷಕ್ಕೆ ಇರುವಂತ ಬುದ್ಧಿಶಕ್ತಿಯ ಹುಡುಗನಿಗಿದೆ ಇವತ್ತು. ಅಷ್ಟು ಡೆವಲಪ್ಮೆಂಟ್ ಆಗಿದ್ದಾರೆ ಅವರು. ದಟ್ ಈಸ್ ದ ಪವರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್, ದಟ್ ಈಸ್ ದ ಪವರ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್, ದಟ್ ಈಸ್ ದ ಪವರ್ ಆಫ್ ಪಬ್ಲಿಕ್ ಸ್ಪೀಕಿಂಗ್. 60 ವರ್ಷದವರು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಅವ್ರ ಅಜ್ಜನ ವಯಸ್ಸಿನವರು. ದಟ್ ಈಸ್ ದ ಬ್ಯೂಟಿ. ಆಗಲ್ಲ ಅನ್ನೋದು ಈ ಪ್ರಪಂಚದಲ್ಲಿ ಏನೂ ಇಲ್ಲ ಸ್ನೇಹಿತರೆ. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ, ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನಿಮಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ. ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರೆ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್
ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪ್ನಿಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ, ಭೇಟಿ ಆಗೋಣ. ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸ ಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸ ಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸ ಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸ ಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸ ಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸ ಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನ ಓದ್ಬಿಟ್ಟು ತುಂಬ ಇನ್ಕಮ್ ಅನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗುತ್ತೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನ ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ, ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.